welcome back to my another vlog. Our destination is in the right. Green Tree House and Boot House. Parking ಇಲ್ವಲ್ಲಿ ಇದೆಯಲ್ಲ ಚಿಕ್ಕದಾಗಿ. Green Tree ಎಷ್ಟು ಸ್ಪೇಸ್ ಇದೆ ಪಾರ್ಕಿಂಗಿಗೆ. ಎಂಟ್ರಿ ಇದು ಏನು ಕಾಣಿಸ್ತಾನೆ ಇಲ್ಲ ಏಕೆ ರಿಸೆಪ್ಷನ್ ಏರಿಯಾ. Yeah, go to medical case. Because very rush. Very rush. Yeah. ಟಯರ್ಡ್ ಫೇಸ್ Hello, Mara. ಇಲ್ಲಿ Real. ಇದಮ್ಮ. ನಾವು ಸ್ಟೇ ಆಗಿದ್ದು ಬಂದು ಗ್ರೀನ್ ಟ್ರೀ ಹೌಸ್. ಇದಿದು ಸುಲ್ತಾನ್ ಬತ್ತೇರಿ ವಯನಾಡಲ್ಲಿ ವೆರಿ ಲಾಸ್ಟ್ ಮೂಮೆಂಟಿಗೆ ಈ ಗ್ರೀನ್ ಟ್ರೀ ಹೌಸ್ನ ಬುಕ್ ಮಾಡಿದ್ದು. ಇಲ್ಲಿ ಬಂದು 2 ಟೈಪ್ ಆಫ್ ಟ್ರೀ ಹೌಸ್ ಸ್ಟೇ ಇದೆ. ಒಂದು 1 ಫೀಟ್ ಇದೆ, ಇನ್ನೊಂದು 25 ಫೀಟ್ ಅದು. ಸೊ ನಾನು 1 ಫೀಟ್ ಇದು ಟ್ರೀ ಹೌಸ್ ಯಾವ ತರ ಇದೆ ನೋಡೋಣ ಅಂತ ಫಸ್ಟ್ ಅಲ್ಲಿಗೆ ಹೋಗಿದ್ದೆ. ಅಂಡ್ ಇಲ್ಲಿರೋದು 2 ರೂಮ್ಸ್, ಸೊ ಜಾಸ್ತಿ ಟ್ರೀ ಹೌಸಸ್ ಏನು ಇಲ್ಲ, 2 ಇದ್ದಿದ್ದು. ಸೊ ಫಸ್ಟ್ 1 ಫೀಟ್ ನೋಡ್ಕೊಂಡು ಬರೋಣ ಅಂತೇಳಿ ಅಲ್ಲಿಗೆ ಹೋಗಿದ್ವಿ. ಇದು ತುಂಬಾ ಸ್ಪೇಷಿಯಸ್ ಆಗಿತ್ತು. ಕುತ್ಕೊಳ್ಳೋದಕ್ಕೆ ಔಟ್ಸೈಡ್ ಕೂಡ ಇತ್ತು ಸಿಟ್ ಔಟ್. ಇವನ್ ಒಳಗೆ ಕೂಡ ಸೋಫಾ ಎಲ್ಲ ಇತ್ತು. ಅಂಡ್ ನೋಡೋದಕ್ಕೆ ತುಂಬಾ ಅಸ್ಥೆಟಿಕ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಹೇಳ್ಬೇಕಾದ್ರೆ 1 ಫೀಟ್ ಇದ್ದು. ಬಟ್ ನಾವು ಬುಕ್ ಮಾಡಿದ್ದು 20 ಫೀಟ್ ಆದ್ರಿಂದ ನಾವು ಅಲ್ಲೇ ಸ್ಟೇ ಆಗಿದ್ದು. ಅದಕ್ಕಿಂತ ಮುಂಚೆ ಹೇಗೂ ಯಾರು ಇರ್ಲಿಲ್ಲ ಅಲ್ಲಿ ಸ್ಟೇಗೆ ಆ ದಿವಸ. ಸೊ ಹೇಗಿರುತ್ತೆ ನೋಡೋಣ ಅಂತೇಳಿ ಅಲ್ಲಿಗೆ ಹೋಗಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಂತ ಆರಾಮ್ಸೆ ಏನಾದ್ರು ಎಕ್ಸ್ಟ್ರಾ 2 ಮೆಂಬರ್ಸ್ ಬಂದ್ರೆ ಫ್ಲೋರ್ ಅಲ್ಲಿ ಮ್ಯಾಟ್ ಹಾಕೊಂಡು ಲೈಕ್ ಎಕ್ಸ್ಟ್ರಾ ಮ್ಯಾಟ್ರೆಸ್ ಹಾಕೊಂಡು ಮಲ್ಕೊಳ್ಬಹುದು. ಅಷ್ಟೊಂದು ಸ್ಪೇಷಿಯಸ್ ಇತ್ತು. ಬಟ್ ಟ್ರೀ ಹೌಸ್ ಅಲ್ಲಿ ಮಾತ್ರ 2 ಮೆಂಬರ್ಸ್ ಮಾತ್ರ ಅಲೌ ಇತ್ತು. ನಮ್ಮ ಸ್ಟೇ ಬಂದು ಆಗ್ತಾ ಇರೋದು ಇಲ್ಲಿ ಇಂದ ಹತ್ಕೊಂಬರ್ಬೇಕು. ಎಷ್ಟು ಸ್ಟೆಪ್ಸ್ ಇದೆ ಅಂತ ಹೇಳಿದವರು? 35 45 ಬೇಸಿಕ್ಲಿ ಬಂದು 2 ಟೈಪ್ ರೂಮ್ ಇದೆ. ಒಂದು ನಾವು ಸ್ಟೇ ಆಗಿರೋ ಟ್ರೀ ಹೌಸ್ 25 ಫೀಟ್ ಇದು, ಇನ್ನೊಂದು 1 ಫೀಟ್ ಇದು. ಅದ್ರದ್ದು ವಿಡಿಯೋ ಕೂಡ ನಾನು ಹಾಕ್ತೀನಿ. ಏನು ಹೇಳ್ತಾ ಇರ್ತಾರೆ, ಒರಿಜಿನಲ್ ಟ್ರೀ ಹೌಸಾ ಏನು ಹೇಳಿದರು? ರಿಯಲ್ ಟ್ರೀ ಹೌಸ್ ಅಂತೆ. ಸ್ವಲ್ಪ ಭಯ ಆಗ್ತಾ ಉಂಟು. ಬಟ್ ಅಂದ್ರಲ್ಲ ಸುತ್ತ ರಾಡ್ ಪಿಲ್ಲರ್ ಹಾಕಿದಾರಲ್ಲ. ರೂಮ್ ಟೂರ್ ಮಾಡೋಣ, ರೂಮ್ ಟೂರ್ ಮಾಡ್ತೀನಿ ಈಗ ನಾನು. ರಿಲ್ಯಾಕ್ಸ್ ಆಗಿದೆ ಸರ್. ಸುತ್ತ ನೋಡು, ಇದು ತೋಟನ ಕಾಡ? ವಾಟ್ ಇಸ್ ದಿಸ್? ತೋಟನೇ. ಸಿಲ್ವರ್ ಟ್ರೀ. ಅಲ್ಲೊಂದು ಮಕ್ಕಳ ಮನೆ ಇದೆ, ಅವಾಗಲೇ ತೋರಿಸಿದ್ನಲ್ಲ ನಾನು. ಇನ್ನೊಂದು ಇಲ್ಲಿಂದ ಹತ್ಕೊಂಡು ಬರಬೇಕು. ಎಂಗೇಜ್ ಇಲ್ಲಿ ಕ್ಲೋಸ್ ಮಾಡೋಕ್ಕಾಗುತ್ತೆ, ನಾನು ಆಮೇಲೆ ಕ್ಲೋಸ್ ಮಾಡಿದಾಗ ತೋರಿಸ್ತೀನಿ. ಇಲ್ಲಿಗೆ ಲಾಕ್ ಮಾಡ್ಕೊಳಕ್ಕಾಗುತ್ತೆ. ಸೊ ಹತ್ಕೊಂಡು ಬಂದರೆ ಎಂಟ್ರಿ. ಸಿಟ್ ಔಟ್, ಕುತ್ಕೊಳ್ಳೋಕ್ಕೆ 2 ಚೇರ್ ಇದೆ. ವುಡನ್ ಡೈನಿಂಗ್ ಟೇಬಲ್, ಇದೊಂದು ಚಿಕ್ಕ ಟೇಬಲ್ ಹೋಗುತ್ತೆ. ಸುತ್ತ ಈ ಥರ ಇಲ್ಲಿ ಒಂದು ಮರದ ಕೊಂಬೆ, ವಿಂಡೋ. ಇಲ್ಲಿಂದ ಸೀದಾ ಒಳಗೆ ಹೋಗೋಣ. ಆಲ್ರೆಡಿ ನನ್ನ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ ಹೊರಗಡೆ. ಏಯ್ ಯಾಕೋ ಮುಚ್ತೀಯಾ? ಹಿಂಗೆ ಎಂಟ್ರಿ ಆದರೆ ಬೆಡ್ಡು ಈ ಕಡೆ. ಏಯ್ ಇನ್ನೊಂದು ಬೆಡ್ಡು. ಕ್ಲೋಸ್ ಮಾಡೋಣ. ಮಾಸ್ಕಿಟೋ ನೆಟ್ಟು ಕೊಟ್ಟಿದ್ದಾರೆ, ಹಾಕಬೇಕಾಗ್ತದೆ ರಾತ್ರಿ, ಯಾಕಂದರೆ ಚೂರು ಓಪನ್ ಇದೆಯಲ್ಲ.
ಇದೆಲ್ಲ ವಿಂಡೋಸ್ ಇದೆ ಎಲ್ಲ ಕಡೆ ಬೇಕಿದ್ರೆ. ಈ ಕಡೆ ಇಲ್ಲೊಂದು ವಿಂಡೋ ಇದೆ, ಇಲ್ಲೊಂದಿದೆ. ಇದು ನೈಟ್, ನಾನು ನಾಳೆ ಬೆಳಗ್ಗೆ ಮಾಡ್ತೀನಿ ಅನ್ಸುತ್ತೆ. ನಾನೇನು ಪರ್ಸ್ ಹಾಕ್ಕೊಂಡಿದ್ದೀನಿ ಅಂತ ಬಟ್ಟೆ ಎಲ್ಲ ಓಪನ್ ಮಾಡಿಟ್ಟಿದ್ದೀನಿ. ಫ್ರೆಶ್ ಅಪ್ ಆಗಬೇಕು ಇವಾಗ. ಈ ಕಡೆ ಇರುವ ನಮಗೆ ಶುಗರ್, ಅಮೂಲ್, ಟೀ ಪೌಡರ್, ಕಾಫಿ ಪೌಡರ್, ಶೇವಿಂಗ್ ಕಿಟ್, ಕೋಂಬು, ಡೆಂಟಲ್ ಕಿಟ್, ಮತ್ತೇನೊಂದು ಅದರಲ್ಲಿ ಸೋಪು, ಶ್ಯಾಂಪು. ಆಮೇಲೆ ಎಂಟ್ರಿ ಆದ ತಕ್ಷಣ ಈ ಕಡೆ ಲಾಕರ್ ಕೊಟ್ಟಿದ್ದಾರೆ. ಇದು ಲಾಕ್ ಮಾಡ್ಬೋದು. ಟೀ ಕೆಟಲ್, ಮಾಸ್ಕಿಟೋ ಕಾಯಿಲ್ ಕೊಟ್ಟಿದ್ದಾರೆ. ಓ ಇಲ್ಲಿದೆಯಲ್ಲ ಈ ಕಡೆ ಮೇಲ್ಗಡೆ ಮಾಸ್ಕಿಟೋ ಕಾಯಿಲ್. ಇಲ್ಲ, ಟೀ ಮಾಡ್ತಾ ಇದೆಯಾ, ಕಾಫಿ ಮಾಡ್ತಾ ಇದೆಯಾ ವಿಕಿ? ಟೀನಾ ಕಾಫಿನಾ? ನಾಲ್ಕು ಟೀ ಮಾಡ್ತಿದೀಯಾ? 2 ಗ್ಲಾಸ್ ಟೀ. ಲಗೇಜ್ ಇಡ್ಬೋದು ಇಲ್ಲಿ. ಈಗ ನಮ್ಮ ಲಗೇಜ್ನಲ್ಲಿ ಇಟ್ರಾಯ್ತು. ಕಂಪ್ಲೀಟ್ ರೂಮು. ಬೆಡ್, ಈ ಕಡೆದು, ಆ್ಯಂಡ್ ಇಲ್ಲಿ ವಾಶ್ರೂಮ್. ಚಿಕ್ಕದಾಗಿ. ಇಲ್ಲೊಂದು ವಾಶ್ರೂಮ್. ನ್ಯಾಚುರಲ್ ಟ್ರೀ ಹೌಸ್. ಅದು ಇನ್ನೊಂದು ನಾನು ಆವಾಗಲೇ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದು ನ್ಯಾಚುರಲ್ ಅಂದರೆ ಅದು ಚಿಕ್ಕದು 1 ಫೀಟ್ ಇದು ಮಾತ್ರ. ಇದು 25 ಫೀಟ್ ಇದು. ಸ್ವಲ್ಪ ಭಯ ಆಗ್ತಾ ಉಂಟು ಆ್ಯಕ್ಚುಲಾಗಿ ಹೇಳ್ಬೇಕಂತ. ಕುಟು ಶೇಕ್ ಆಗ್ತಿರ್ಬೇಕಿದ್ರೆ. ಬಟ್ ಅವ್ರು ಹೇಳಿದ್ರು ತುಂಬ ವರ್ಷ ಹಳೆತ್ತು, ಸೊ ಭಯ ಪಡೋದು ಬೇಡ ಅಂತ. ಆದರೆ ಯಾರಿಗೆ ಹೇಳೋದು? ಅವ್ರು ಹೇಳ್ತಾರೆ, ನಮಗೆ ಭಯ ಆಗೋದಿಲ್ವಾ? ಹಾಂ, ಇಲ್ಲಿ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇದೆ. ಸೊ ಅದು ಕಾಂಪ್ಲಿಮೆಂಟ್ರಿ, ಅಂದರೆ ಪ್ಯಾಕೇಜಲ್ಲೇ ಬಂದಿದೆ. ನೈಟ್ ಡಿನ್ನರ್ ಇಲ್ಲ ಅಂದರೆ ಮಧ್ಯಾಹ್ನ ಲಂಚೆಲ್ಲ ಔಟ್ಸೈಡಿಂದನೇ ಮಾಡ್ಕೋಬೇಕು. ಹತ್ತಿರದಲ್ಲಿ ಯಾವುದೂ ಇಲ್ಲ. ಸ್ವಿಗ್ಗಿ ಇಲ್ಲಾಂದರೆ ಝೊಮ್ಯಾಟೊ ಮಾಡ್ಕೋಬೇಕು. ಇವತ್ತು ನೈಟ್ ಅದೇ ನಾವು ಥಿಂಕ್ ಮಾಡ್ತಾಯಿದ್ದೀವಿ, ಒಂದು ಝೊಮ್ಯಾಟೊ ಇಲ್ಲ ಅಂತ ಹೇಳಿದರೆ ಸೀದಾ ನಾವೇ ಹೋಗಿ ಊಟ ಮಾಡ್ಕೊಂಡು ಬರೋದು ಅಂತ. 2 ರೆಸ್ಟೋರೆಂಟ್ ಇದೆ ನಿಯರ್ ಬೈ, ಚೆನ್ನಾಗಿದೆ ಡೈನಿಂಗ್ ರೆಸ್ಟೋರೆಂಟ್. ಒಂದು ರೂಫ್ ಟಾಪ್ ರೆಸ್ಟೋರೆಂಟ್ ಮತ್ತು ಇನ್ನೊಂದು ನಾರ್ಮಲ್ ರೆಸ್ಟೋರೆಂಟ್. ನೋಡಬೇಕು ಇವಾಗ ಎಲ್ಲಿ ಹೋಗೋದು ಅಂತ. ಅವ್ನು ನೋಡು ಕಿರಿಕಿರಿ ಅಂತ ಸುತ್ತ ಲೈಟ್ ಇದೊಂದು ಆನ್ ಮಾಡಿರ್ತಾರೆ. ಅಲ್ಲಿಗೆ ಹೊರಟಿ ಇಲ್ಲಿ ನಾವಿವಾಗ ನೈಟ್ ಡಿನ್ನರ್ ಅವ್ರ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಹೋಗ್ತಾಯಿದ್ದೆ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಲಾಸ್ಟ್ ನೋಡ್ಬೇಕು. ಇವಾಗ ನಾವು ಹೋಗ್ತಾಯಿದ್ದೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ. ಇನ್ ದ ಮಾರ್ನಿಂಗ್ ಟೈಮ್ ಇವಾಗ 9 o'clock ಆಗಿದೆ. ಬ್ರೇಕ್ಫಾಸ್ಟಿಗೆ ಹೋಗೋಣ. ಇದು ಚೆನ್ನಾಗಿದೆಯಾ? ಏನು ಹೇಳು? ಮ್ಯಾಟ್ ದಪ್ಪಗೆ ಇಲ್ಲಿ ಇವಾಗ ಕ್ಲೋಸ್ ಮಾಡಿದಲ್ಲ, ತೆಗಿ. ಇಲ್ಲಿಗೆ ಲಾಕ್ ಡೋರು, ನಮ್ಮದು ಡೋರು, ಮೇನ್ ಡೋರು. ಆಮೇಲೆ ಹಂಗೆ ಪುಷ್ ಮಾಡಿ ಕೆಳಗಿಲ್ದು ಹೋಗಿ ಗೋ ಹೋಗೋಣ. ಅಯ್ಯಪ್ಪ, ಡೋರ್ ಹಾಕೋಬೇಕು. ಹಾಕ್ಕೊಂತೀಯಾ? ಓಹೋ, ಇಲ್ಲೂ ಹಾಕ್ಲಿಕ್ಕೆ ಹೇಳಿದ್ರಾ? ಡೋರ್ ಭಾರ ಇದೆಯಾ? ಕಬ್ಬಿಣ. ಇದು ನೋಡು, ವುಡ್ಡಲ್ಲಿ ಮಾಡಿರೋದು. ವುಡ್ ಅಂದರೆ ಒಂದು ಮರದಲ್ಲಿ ಮಾಡಿದ್ದಾರೆ. ಒಂದು ಮರದಲ್ಲಿ ಮಾಡಿ ಸೈಡಿಗೆ ಸಪೋರ್ಟಿಗೆ ಐರನ್ ಪೋಲ್ ಹಾಕಿದ್ದಾರೆ. ಇದು ಯಾವ ಮರಯ್ಯ? ಎಷ್ಟು ವರ್ಷ ಮರ ಅಂತ ಹೇಳಿದ್ದು? 8 years ಮಾಡಿ 8 years ಆಯಿತು ಅಂತ. ಇದು ಮಾಡಿ 8 years ಆಯಿತು ಅಂತ ಹೇಳಿದವರು. ಆಯಿತು.
ಒಂದು ಇದು ಹಲಸಿನಕಾಯಿ ಮರ. ಹೋಗೋಣ ಹೋಗೋಣ. ಸ್ಟಿಪ್ಸ್ ನಿಂದೆ. ಬಾ, ಇಲ್ಲಿ ಕ್ಯಾಂಟೀನ್ ಇದೆಯಲ್ಲ, ಬ್ರೇಕ್ಫಾಸ್ಟ್ ಆಲ್ರೆಡಿ ಇಟ್ಟು ಹೋಗಿದ್ದಾರೆ. ಏನು ಇಟ್ಟಿದ್ದಾರೆ ಬ್ರೇಕ್ಫಾಸ್ಟ್ಗೆ? ಏನು ಹೇಳಿದ್ರಲ್ಲ ನನಗೆ, ಸೇಮ್ಗೆ. ಓಹೋ, ಸೇಮಿಗೆ ಸಾರು ಇಡಬೇಕಷ್ಟೆ, ಕಾಫಿ ತರಬೇಕಷ್ಟೆ. ಇದು ಕಡಲೆಕರಿಯಾ? ಓಪನ್ ಮಾಡು, ಇದು ಓಪನ್ ಮಾಡು. ಲೈಕ್ ದಾಲ್ ಕರಿ. ಓಹ್ ಅಚ್ಚಾ, ಆಲೂ ಕರಿ. ಆಲೂ ಕರಿ, ಓಕೆ. ದಾಲ್ ಕರಿ ಅಂತೆ, ಲೈಕ್ ದಾಲ್ ಕರಿ. ಮುಂಚೆ ಕನ್ಫ್ಯೂಸ್ ತಿಳ್ಕೊಂಬರ್ಬೋದು. ಬರ್ಡ್ ಸೌಂಡ್ ಕೇಳ್ತದೆ, ಚುಟ್ 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 ಚುಟ್. ಬರ್ಡ್ ಸೌಂಡ್ ಕೇಳ್ತಿದೆ, ಚುಟ್ ಚುಟ್ ಚುಟ್, ಗಿಲಿಗಿ ಗಿಗ್ಲಿಂಗ್ ಗಿಗ್ಲಿಂಗ್. ಟ್ರೀ ಹೌಸ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಟ್ರೀ ಹೌಸ್ ಅಲ್ಲಿ ಸ್ಟೇ ಆಗ್ಬೇಕಿತ್ತು, ತುಂಬಾನೇ ಲೈಕ್ ನಾನು ಅನ್ಕೊಂಡಿದ್ದೆ ವಯನಾಡಲ್ಲಿ ಹೋದಾಗ ಸ್ಟೇ ಆಗ್ಬೇಕು ಅಂತ. ಸೊ ನಾವು ಪೇ ಮಾಡಿರೋ ಅಮೌಂಟ್ಗೆ ವರ್ತ್ ಅನ್ನಿಸ್ತು. ಇವನ್ ಪ್ಲೇಸ್ ಕೂಡ ಅಷ್ಟೇ, ತುಂಬಾನೇ ಸೈಲೆಂಟ್ ಇತ್ತು, ಸುತ್ತ ಗ್ರೀನರಿ, ಲಿಟ್ರಲಿ ಪಕ್ಷಿಗಳದ್ದು ಚಿಲಿಪಿಲಿ ಸೌಂಡ್ ಕೇಳ್ತಾನೆ ಇತ್ತು, ಅಂಡ್ ಫ್ರೆಶ್ ಗಾಳಿ. ಅಂಡ್ ಟ್ರೀ ಹೌಸ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಇತ್ತು. ಲೈಕ್ ಗೆಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈವನ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಹೋಮ್ ಮೇಡ್ ಬ್ರೇಕ್ಫಾಸ್ಟ್. ಸೊ ಅವ್ರು ಪ್ರೀವಿಯಸ್ ನೈಟೇ ಹೇಳಿದ್ರು ನಮ್ಗೆ ಏನ್ ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ, ಅಂಡ್ ಟೀ ಕಾಫಿ ಎಲ್ಲಾನು ಪ್ರೊವೈಡ್ ಮಾಡಿದ್ರು. ನಾವಂತೂ ತುಂಬಾ ಲಾಸ್ಟ್ ಮಿನಿಟ್ಗೆ ಬುಕ್ ಮಾಡಿದ್ದು, ಬಟ್ ನಾವು ಪೇ ಮಾಡಿದ ಅಮೌಂಟ್ ನಮಗ್ ವರ್ತ್ ಅನ್ನಿಸ್ತು. ಯಾರಾದ್ರೂ ನೆಕ್ಸ್ಟ್ ಟೈಮ್ ವಯನಾಡಲ್ಲಿ ಟ್ರೀ ಹೌಸ್ ಹುಡುಕ್ತಿದ್ರೆ, ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.